ಎಪಿಸೋಡ್ 63. ಜಾನ್ ಒಳ್ಳೆಯವನಾ ಕೆಟ್ಟವನಾ? ಹೀನಾ ಎಮಿಲಿಯಾನ ಮೀಟ್ ಮಾಡಿ, ನೀನು ಆದಷ್ಟು ನಮಿತಾ ಹತ್ರ ಇರು, ಅವಳಿಗೆ ಪ್ರಜ್ಞೆ ಈಗಲೇ ಬರೋದಿಲ್ಲ, ಅವಳ ಬಾಡಿಗೆ ಯಾವುದೋ ಸ್ಲೋ ಪಾಯ್ಸನ್ ಇಂಜೆಕ್ಟ್ ಮಾಡಿದ್ದಾರೆ, ಜೊತೆಗೆ ಅವಳಿಗೆ ಲಿಕ್ವಿಡ್ ಫುಡ್ಡನ್ನು ಕೊಡಬೇಕು, ನಿನ್ನ ಜೊತೆ ಬಾಬಾ ಕಡೆಯವ್ರು ಇದ್ದಾರೆ ಅಲ್ವಾ, ಅವ್ರು ನಿನ್ಗೆ ಹೆಲ್ಪ್ ಮಾಡ್ತಾರೆ, ನಾನು ಇನ್ನೂ 1 ವೀಕ್ ಜಾಸ್ತಿ ಇರ್ತೀನಿ, ನಮಿತಾಗೆ ಪ್ರಜ್ಞೆ ಬರೋ ತನಕ ಮಂಗಳೂರಿನಲ್ಲಿ ಇರ್ತೀನಿ ಅಂತ ಹೇಳಿದ್ಲು. ಎಮಿಲಿಯಾ, ಯಾಕೆ ನೀನು ಹಿಮಾಲಯಕ್ಕೆ ಹೋಗ್ಬೇಕಲ್ವಾ, ಅದು ನಿನ್ನ ಕನಸು. ಅದಕ್ಕೆ ಹೀನಾ, ಏನೂ ಇಲ್ಲ, ನನ್ನ ಕನಸಿಗೆ ಏನೂ ಆಗೋದಿಲ್ಲ, ಬಾಬಾ ಜೊತೆ ಮಾತನಾಡಿದ್ದೀನಿ, 1 ತಿಂಗಳು ನಿಧಾನವಾಗಿ ಹೋಗು ಅಂತ ಹೇಳಿದ್ದಾರೆ ಅಂತ ಹೇಳಿದ್ಲು. ಹೀನಾ ಎಮಿಲಿಯಾಗೆ ನಮಿತಾಗೆ ನಮ್ಮಿಂದ ತೊಂದರೆ ಆಗಿರೋದು ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳಿದ್ಲು. ಎಮಿಲಿಯಾಗೆ ಅರ್ಥ ಆಗದೆ ಏನು ಹೇಳ್ತಿದ್ಯಾ ಅಂತ ಕೇಳಿದ್ಲು. ಹೀನಾ ಯೋಚನೆ ಮಾಡ್ತಾ, ನನಗೂ ಕೂಡ ಸರಿಯಾಗಿ ತಿಳಿದಿಲ್ಲ, ಅದಕ್ಕೆ ನಮಿತಾಗೆ ಪ್ರಜ್ಞೆ ಬರೋ ತನಕ ಇಲ್ಲೇ ಉಳಿದಿರೋ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದ್ಲು. ಎಮಿಲಿಯಾಗೆ ಹೀನಾ ಏನಾದರೂ ಹೇಳ್ತಾ ಇದ್ದಾಳೆ ಅಂದರೆ ಅದಕ್ಕೆ ಖಂಡಿತ ಒಂದು ಅರ್ಥ ಇದ್ದೇ ಇರುತ್ತೆ ಅಂತ ಯೋಚನೆ ಮಾಡಿ ಸರಿ ಅಂತ ತಲೆ ಆಡಿಸಿದ್ಲು. ಎಮಿಲಿಯಾ, ನಾನು ಶಿಫ್ಟ್ ಆಗ್ತೀನಿ HVA ಹೋಟೆಲ್ಗೆ, ಕವಿತಾ ನಿನ್ನ ಜೊತೆ ಇದ್ದರೆ ಬೇಜಾರು ಹತ್ರನೂ ಬರೋದಿಲ್ಲ ಅಂತ ಹೇಳಿದ್ಲು. ಅದಕ್ಕೆ ಹೀನಾ ನಗ್ತಾ, ಸರಿ, ನೀನು ಈಗಲೇ ಹೋಟೆಲ್ಗೆ ಶಿಫ್ಟ್ ಆಗು, ನಾನು ಹಾಸ್ಪಿಟಲಲ್ಲಿ ಇರ್ತೀನಿ, ನಮಿತಾ ಅಬ್ಸರ್ವೇಷನಲ್ಲಿ ಇಡೋದಕ್ಕೆ ಸಿದ್ಧತೆ ಮಾಡಿಸ್ತೀನಿ, ಅವಳ ದೇಹದಲ್ಲಾಗೋ ಪ್ರತಿಯೊಂದು ಮೂಮೆಂಟ್ ಕೂಡ ನಮ್ಗೆ ಸಿಗಬೇಕು ಅಂತ ಹೇಳಿದ್ಲು. ಎಮಿಲಿಯಾ, ಇದೆಲ್ಲ ನನಗೆ ಯಾಕೆ ತಲೆನೋವು ಅಂತ ಏನೋ ಒಂದು ಮಾಡು. ಹೀನಾ ಇರೋ ಹೋಟೆಲ್ಗೆ ಶಿಫ್ಟ್ ಆಗೋದಕ್ಕೆ ಮೊದಲಿದ್ದ ಹೋಟೆಲ್ ಕಡೆ ಹೊರಟ್ಲು. ಮಲ್ಲಿಕ್ ಆಗಲೇ HVA ಹೋಟೆಲ್ಗೆ ಶಿಫ್ಟ್ ಆಗಿದ್ದ. ಎಮಿಲಿಯಾ ಯಾರು ಹೆಲ್ಪ್ ತೊಗೊಳ್ಳೋದು ಅಂತ ಮಲ್ಲಿಕ್ಗೆ ಕಾಲ್ ಮಾಡಿ ಹೇಳಿದ್ಲು. ಆ ಕಡೆಯಿಂದ ಮಲ್ಲಿಕ್ ಹೆಲೋ ಅಂತ ಹೇಳ್ದ. ಆಗ ಎಮಿಲಿಯಾ, ಎಲ್ಲಿದ್ದೀರಾ ಮಲ್ಲಿಕ್, ಬ್ಯುಸಿನಾ ಅಂತ ಕೇಳಿದ್ಲು. ಅವನು ಇಲ್ಲ ಹೇಳು ಅಂತ ಸಲಿಗೆಯಲ್ಲೇ ಹೇಳ್ದ. ನಾನು HVA ಹೋಟೆಲ್ಗೆ ಶಿಫ್ಟ್ ಆಗಬೇಕು, ಹೀನಾ ಕವಿತಾ ಅಲ್ಲೇ ಇದ್ದಾರೆ ಅಂತ ಹೇಳಿದ್ಲು. ಆಗ ಮಲ್ಲಿಕ್, ಆಗಲೇ ಹೇಳ್ಬೇಕು ತಾನೇ ಎಮಿಲಿಯಾ, ನಾನು ಆಗಲೇ HVA ಹೋಟೆಲ್ಗೆ ಶಿಫ್ಟ್ ಆದೆ, ನಿನಗೆ ಹೆಲ್ಪ್ ಮಾಡ್ತಿದ್ದೆ ಅಂತ ಹೇಳ್ದ. ಅವಳು ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ಲು. ಅವನು ಓಕೆ ಬರ್ತೀನಿ ಅಂತ ಹೇಳ್ದ. ಎಮಿಲಿಯಾ, ಥ್ಯಾಂಕ್ ಯು ಮಲ್ಲಿಕ್ ಅಂತ ಹೇಳಿದ್ಲು. ಮಲ್ಲಿಕ್ ಫ್ರೆಂಡ್ಸ್ಗಳ ಮಧ್ಯೆ ಸಾರಿ ಥ್ಯಾಂಕ್ಸು ಏನೂ ಇರಬಾರ್ದು ಅಂತ ಹೇಳ್ದ. ಅದಕ್ಕವಳು ಸರಿ ಮಲ್ಲಿಕ್ ಅಂತ ಹೇಳಿದ್ಲು. ಹಾಗಾದರೆ ನಾನು PVR ಹಾಸ್ಪಿಟಲ್ನಲ್ಲಿದ್ದೀನಿ, ನೀನು ಎಲ್ಲಿದ್ಯಾ ಅಂತ ಕೇಳಿದ್ಲು. ಮಲ್ಲಿಕ್, ನಾನು HVA ಹೋಟೆಲ್ನಲ್ಲಿದ್ದೀನಿ ಅಂತ ಹೇಳ್ದ. ಸರಿ, ಹಾಗಾದರೆ ನಾನು ಇಲ್ಲೇ ಯಾವುದಾದ್ರೂ ಒಂದು ಕ್ಯಾಬ್ ಬುಕ್ ಮಾಡಿಕೊಂಡು ನಾನು ಸ್ಟೇ ಆಗಿರೋ ಹೋಟೆಲ್ಗೆ ಹೋಗ್ತೀನಿ, ನೀನು ಡೈರೆಕ್ಟಾಗಿ ಅಲ್ಲಿಗೆ ಬಾ ಅಂತ ಎಮಿಲಿಯಾ ಹೇಳಿದ್ಲು. ಅದಕ್ಕೆ ಮಲ್ಲಿಕ್, ಅಯ್ಯೋ ಪರವಾಗಿಲ್ಲ, ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ, ವೆಯ್ಟ್ ಮಾಡು, ಇನ್ನೊಂದು ಅರ್ಧ ಗಂಟೆ ಒಳಗೆ ಅಲ್ಲಿ ಇರ್ತೀನಿ ಅಂತ ಹೇಳ್ದ. ಅದಕ್ಕೆ ಎಮಿಲಿಯಾ ಓಕೆ ಅಂತ ಹೇಳಿದ್ಲು. ಅಮೇರಿಕಾದಲ್ಲಿ ಸ್ಪ್ಯಾನಿಷ್ ಭಾಷೆಯಲ್ಲಿ ಯಾರೋ ಒಂದಿಷ್ಟು ಪ್ರೊಫೆಷ್ನಲ್ ರೌಡಿಗಳನ್ನು ಒಬ್ಬ ಹುಡುಗನನ್ನು ಹಿಡ್ಕೊಂಡು ಜೋರಾಗಿ ಹೊಡಿತಿದ್ರು. ವೇರ್ ಇಸ್ ದಟ್ ಗರ್ಲ್, ಡಿಡ್ ಯು ಸೆಂಡ್ ಹರ್ ಸಮ್ವೇರ್, ಐ ವಾಂಟ್ ದಟ್ ಗರ್ಲ್, ನಿನ್ಗೆ ಇದೇ ಕಡೆ ಎಚ್ಚರಿಕೆ, ಹೇಗಾದರೂ ಮಾಡಿ ಅವಳನ್ನು ಹುಡುಕೊಂಡು ಬರಬೇಕು, ಇಲ್ಲದೇ ಇದ್ದರೆ ನಮ್ಮ ಕೋಪಕ್ಕೆ ಗುರಿ ಆಗ್ತೀಯಾ, ಯೋಚನೆ ಮಾಡು, ನಿನ್ನ ಲೈಫ್ ನಮ್ಮ ಅಂಡರ್ ವರ್ಲ್ಡ್ ಜೀವನ ಅವಳ ಮೇಲೆ ನಿಂತಿದೆ. ಜಾನ್, ಏನಾದರೂ ಆಗಲಿ ಆ ಹುಡುಗಿ 1 ತಿಂಗಳಲ್ಲಿ ನಮ್ಮ ಕಣ್ಮುಂದೆ ಇರಬೇಕು, ಅರ್ಥ ಆಯ್ತಾ ಅಂತ ಅವನಿಗೆ ಜೋರಾಗಿ ಹೊಡಿತಿದ್ರು. ಹೌದು ಜಾನ್, ಬೇರೆ ಯಾರೂ ಅಲ್ಲ, ನಮಿತಾನ ಬಾಯ್ ಫ್ರೆಂಡ್ ಆಗಿದ್ದ. ಅವನು ಸ್ಪ್ಯಾನಿಷ್ ಭಾಷೆಯಲ್ಲಿ ಹೇಳ್ತಾ, ಇಲ್ಲ ನನ್ನನ್ನು ಬಿಟ್ಬಿಡಿ, ಐ ಕಾಂಟ್ ಡೂ ಇಟ್, ತುಂಬ ನೋವಾಗ್ತಿದೆ, ಐ ರಿಯಲಿ ಟ್ರೈಡ್ ಸೋ ಹಾರ್ಡ್ ಟು ಫೈಂಡ್ ಹರ್, ಆದರೆ ಅವಳು ಐ ಡೋಂಟ್ ಗೆಟ್ ಇಟ್, ಪ್ಲೀಸ್ ಪ್ಲೀಸ್ ಅಂತ ಟೀಮ್ ಲೀಡರ್ ಕಾಲನ್ನು ಹಿಡ್ಕೊಂಡು ಆ ಲೀಡರ್ ಜೋರಾಗಿ ಅವನ ಹೊಟ್ಟೆಗೆ ಪಂಚ್ ಮಾಡ್ದ. ಜಾನ್ ನೋವು ತಾಳಲಾರ್ದೆ ಹೊಟ್ಟೆ ಹಿಡ್ಕೊಂಡು ನರಳಾಡೋದಕ್ಕೆ ಶುರು ಮಾಡ್ದ. ಆ ಗ್ರೂಪಲ್ಲಿ ಅವಳ ಹತ್ರ ಬಂದು ಅವನ ಕೂದಲನ್ನ ಹಿಡ್ಕೊಂಡು, ನಿನ್ನನ್ನು ಬಿಡಲ್ಲ, ನನ್ನ ಜನ ನೀನು ಎಲ್ಲೇ ಹೋದರೂ ನಿನ್ನ ಹಿಂದೆನೇ ಇರ್ತಾರೆ, ನಿನಗೀಗ ಬಿದ್ದಿರೋ ಏಟು ಕಡಿಮೆ, ಯಾಕಂದರೆ ನೀನು ಆ ಹುಡುಗಿನ ಸಿನ್ಸಿಯರಾಗಿ ಹುಡುಕ್ತಿದ್ಯಾ, ಅದಕ್ಕೆ 1 ತಿಂಗಳು ನಿನಗೆ ಅವಕಾಶ ಇರೋದು, ಏನಾದರೂ ಮಾಡ್ಕೊ, ಆದರೆ ಕೆಲಸ ಆಗಬೇಕಷ್ಟೆ ಅಂತ ಹೇಳ್ದ. ಅವನು ಓಕೆ, ಇನ್ನು 1 ತಿಂಗಳಲ್ಲಿ ಅವಳನ್ನು ಹುಡುಕ್ತೀನಿ ಅಂತ ಹೇಳಿ ತನ್ನ ನೋವ್ತಿರೋ ಹೊಟ್ಟೆನ ಹಿಡ್ಕೊಂಡು ಹೇಳ್ದ. ಆ ಗ್ರೂಪಿನ ಲೀಡರ್, ಲಿಸನ್, ಇದೇ ನಿನಗೆ ಲಾಸ್ಟ್ ಚಾನ್ಸ್ ಅಂತ ಹೇಳ್ದ. ಜಾನ್ ಓಕೆ ಪ್ಲೀಸ್ ಲೀವ್ ಮೀ ಅಂತ ಬೇಡ್ಕೊಂಡ. ಮತ್ತೆ 1 ಇಬ್ಬರು ಅವನಿಗೆ ಜೋರಾಗಿ ಕಾಲಿನಿಂದ ಒದ್ರು. ಅದೇ ಸಮಯಕ್ಕೆ ಪೊಲೀಸ್ ಸೈರನ್ ಕೇಳಿಸ್ತು. ಅವರೆಲ್ಲ ಜಾನ್ನ ಬಿಟ್ಟು ಅಲ್ಲಿಂದ ಓಡ್ ಹೋದರು. ಜಾನ್ ಕೂಡ ಕಷ್ಟಪಟ್ಟು ಮರೆಯಾಗಿ ಔತ್ಕೊಂಡ. ಅವ್ನು ಎಲ್ಲಿ ಹೋದೆ ನಮಿತಾ, ನಿನ್ನನ್ನು ನಾನು ಕಳ್ಕೊಂಡೆ, ನನ್ನ ತಪ್ಪಿಂದ ನಿನ್ನ ಲೈಫ್ ಸಹ ಹಾಳಾಯಿತು, ಎಲ್ಲಿದ್ದರೂ ಸೇಫಾಗಿರು
ಅಂತ ಅವ್ನು ಹೇಳ್ಕೊಳ್ತಿದ್ದ. ಬೈ ಚಾನ್ಸ್ ನೀನು ನನಗೆ ಸಿಕ್ಕರೆ ನಾನು ಖಂಡಿತ ಇವ್ರಿಗೆ ನಿನ್ನ ಒಪ್ಸೋದಿಲ್ಲ. ನೀನು ನನಗೆಷ್ಟು ಪ್ರೀತಿ ಕೊಟ್ಟಿದ್ಯಾ, ನಿನ್ನನ್ನು ಇಂತಹ ಕಟ್ಕರ ಬಾಯಿಗೆ ಕಳಿಸೋದಿಲ್ಲ. ನನ್ನಿಂದ ಆಗಿರೋ ಈ ಒಂದೇ ತಪ್ಪು ಸಾಕು, ನೀನು ಜೀವನದಲ್ಲಿ ಖುಷಿಯಾಗಿರಬೇಕು. ನಾನು ಇನ್ನೊಂದು ತಿಂಗಳು ಬದುಕಬಹುದು, ಆದರೆ ನೀನು ಚೆನ್ನಾಗಿ ಬಾಳಿ ಬದುಕಬೇಕು ಅಂತ ಅವನಿಗವನು ಹೇಳ್ಕೊಳ್ತಿದ್ದ. ಮಲ್ಲಿಕ್ ಸುಮಾರು 15 ನಿಮಿಷದ ಒಳಗೆ ಕಾರಲ್ಲಿ PVR ಹಾಸ್ಪಿಟಲ್ ಹತ್ರ ಬಂದಿದ್ದ. ಎಮಿಲಿಯಾ ತುಂಬ ಫುಡ್ಡಿ ಪರ್ಸನ್. ಅವಳು ಮಲ್ಲಿಗೆ ಬರೋದು ತಡವಾಗ್ಬೋದು ಅಂತ ಹತ್ತಿರದಲ್ಲಿದ್ದ ಹಾಸ್ಪಿಟಲ್ ಕ್ಯಾಂಟೀನ್ಗೆ ಹೋಗಿ ಊಟ ಆರ್ಡರ್ ಮಾಡಿ ತಿಂತಾ ಕೂತಿದ್ಲು. ಅವಳು ದೋಸೆ, ಇಡ್ಲಿ, ಸಾಗು, ಅದು ಇದು ಅಂತ ತುಂಬ ಆರ್ಡರ್ ಮಾಡಿದ್ಲು. ಅವಳು ಅಮೇರಿಕಾದಲ್ಲಿ ಪಿಜ್ಜಾ, ಬರ್ಗರ್, ಬ್ರೆಡ್ ತಿಂತಿದ್ಲು. ಈನಾ ಅವಳಿಗೆ ಆಗಾಗ ಇಂಡಿಯನ್ ಫುಡ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು. ಅವಳು ಇಂಡಿಯಾಗೆ ಬಂದಮೇಲೆ ಬ್ರೆಡ್, ಪಿಜ್ಜಾ ಎಲ್ಲ ಮರ್ತೇ ಬಿಟ್ಟಿದ್ಲು. ಈಗ ಕ್ಯಾಂಟೀನಲ್ಲಿ ಎಲ್ಲ ಥರದ ಫುಡ್ಡನ್ನು ಒಂದೊಂದು ಥರದ ಪ್ಲೇಟ್ ಹೇಳಿ ಟೇಸ್ಟ್ ಮಾಡೋದಕ್ಕೆ ಕುಳಿತುಬಿಟ್ಟಿದ್ಲು. ಮಲ್ಲಿಕ್ ಹಾಸ್ಪಿಟಲ್ ಹತ್ರ ಬಂದು ಅವಳಿಗೆ ಫೋನ್ ಮಾಡ್ದ. ಅವಳು ಕಾಲ್ ಪಿಕ್ ಮಾಡಿದ್ಲು. ಮಲ್ಲಿಕ್ ಎಲ್ಲಿದ್ಯಾ ಅಂತ ಕೇಳಿದಾಗ ಅವಳು ಬಾಯಿ ತುಂಬ ಫುಡ್ ತುಂಬಿಕೊಂಡು ಕಾಂಟೂನ್ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು. ಅಯ್ಯೋ ಇವಳು ವಾಯ್ಸ್ಗೆ ಏನಾಯಿತು ಅಂತ ಕ್ಯಾಂಟೀನ್ ಕಡೆ ಹೋದ. ಅವನು ಹೋಗಿ ನೋಡಿದಾಗ ಟೇಬಲ್ ತುಂಬ ಒಂದೊಂದು ರೀತಿ ಫುಡ್ಗಳಿದ್ವು. ಮಲ್ಲಿಕ್ ಅಯ್ಯೋ ದೆವ್ವ ಮಿಟ್ಕೊಂಡಿಲ್ಲ ತಾನೇ, ಇಷ್ಟೊಂದು ತಿಂತಿದ್ದಾಳೆ ಅಂತ ಅವಳ ಹತ್ರ ಹೋದ. ನನಗೂ ಸೇರಿಸಿ ಆರ್ಡರ್ ಮಾಡಿರಬೇಕು ಅಂತ ಅವನು ತಿನ್ನೋದಕ್ಕೆ ಹೋದಾಗ, ಏಯ್ ಸ್ಟಾಪ್, ನಾನು ಆರ್ಡರ್ ಮಾಡ್ಕೊಂಡಿರೋದು ನಿನಗೆ ಬೇಕು ಅಂದರೆ ನೀನು ಮಾಡ್ಕೊಂಡು ತಿನ್ನು ಅಂತ ಹೇಳಿದ್ಲು. ಮಲ್ಲಿಕ್ ಇಷ್ಟೆಲ್ಲ ನೀನೇ ತಿಂತ್ಯಾ ಅಂತ ಕೇಳ್ದ. ಅವಳು ಬಾಯಿ ತುಂಬ ದೋಸೆ ತುಂಬಿಕೊಂಡು ಹೌದು ಯಾಕೆ ಅಂತ ಕೇಳಿದ್ಲು. ಇನ್ನೇನು ಮತ್ತೆ, ಇಷ್ಟೊಂದು ಊಟ 3 ಜನ ತಿನ್ಬೋದು, ಅಮೇರಿಕಾದಲ್ಲಿ ಹುಡುಗಿರು ಇಷ್ಟೊಂದು ತಿಂತಾರಾ ಅಂತ ಕೇಳ್ದ. ಎಲ್ಲ ಹುಡುಗಿರ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ನಾನು ಹೀಗೆ ತಿನ್ನೋದು ಅಂತ ಹೇಳಿದ್ಲು. ಆಗ ಮಲ್ಲಿಕ್ ಹಾಗಾದರೆ ನಾನು ಹರ್ಷದ್ ಸರ್ ಹತ್ರ ನನಗೆ ಪ್ರಮೋಷನ್ ಕೊಡಿ ಅಂತ ಕೇಳ್ಕೋಬೇಕು, ನನಗೆ ಬರೋ ಸ್ಯಾಲ್ರಿ ಇವಳು ತಿನ್ನೋ ಊಟಕ್ಕೆ ಖರ್ಚಾಗುತ್ತೆ ಅಂತ ಹೇಳ್ಕೊಂಡ. ಎಮಿಲಿಯಾ ಮಲ್ಲಿಕ್ ರಿಯಾಕ್ಷನ್ ನೋಡಿ, ಅಯ್ಯೋ ನೀನು ಯೋಚನೆ ಮಾಡಬೇಡ, ತಿನ್ನಬೇಡ ಅಂದರೆ ಊಟನೇ ತಿನ್ನಬೇಡ ಅಂತ, ಇದು ನನ್ನ ಫುಡ್, ನಾನು ನಿನಗೆ ಬೇರೆ ಆರ್ಡರ್ ಮಾಡ್ತೀನಿ ಅಂತ ನನ್ನದೇ ಟ್ರೀಟ್ ಅಂತ ಹೇಳಿದ್ಲು. ಎಮಿಲಿಯಾ ಪ್ರಿಯಾ ಹೇಳ್ತಿದ್ಲು, ಇಂಡಿಯಾ ಫುಡ್ ತುಂಬ ಟೇಸ್ಟಿಯಾಗಿರುತ್ತೆ ಅಂತ, ಅದಕ್ಕೆ ಎಲ್ಲನೂ ಟೇಸ್ಟ್ ಮಾಡೋಣ ಅಂತ ಆರ್ಡರ್ ಮಾಡಿದ್ದೀನಿ. ನಾನು ಇಲ್ಲಿ ಬಂದು 2 ದಿನ ಆಗಿರೋದು, ಆದರೆ ಇಲ್ಲಿನ ಫುಡ್ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗಿದೆ ಅಂತ ಬಾಯಲ್ಲಿ ಕ್ಯಾರೆಟ್ ಹಲ್ವ ತುಂಬ್ಕೊಳ್ತಾ ಹೇಳಿದ್ಲು. ಎಮಿಲಿಯಾ ವೇಟರ್ ಕರೆದು ಮಲ್ಲಿಕ್ಕೆ ಊಟ ಆರ್ಡರ್ ಮಾಡಿದ್ಲು. ಅವನಿಗೇನೂ ಹೇಳೋಕ್ಕಾಗದೆ ಸುಮ್ಮನೆ ಆದ. ಎಮಿಲಿಯಾ ಮುದ್ದು ರಾಕ್ಷಸಿ ಥರ ಊಟ ತಿಂತಾಯಿದ್ಲು. ಯಪ್ಪ ಅಂತ ಅವನು ಅವಳ ಹಾರ್ಟ್ ಮುಟ್ಕೊಂಡ. ವೇಟರ್ ಊಟ ತಂದುಕೊಟ್ಟ. ಅವನು ಊಟ ತಿನ್ನೋದಕ್ಕೆ ಶುರು ಮಾಡ್ದ. ಅವನು ಎಮಿಲಿಯಾ ಇಲ್ಲಿರೋ ಫೇಮಸ್ ಹೋಟೆಲ್ ಅಂತ ಎಲ್ಲ ಟ್ರೈ ಮಾಡಿ, ಇದು ನಾರ್ಮಲ್ ಹೋಟೆಲ್ ಅಂತ ಹೇಳ್ದ. ಹೀನಾ ನಮಿತಾ ದೇಹದಲ್ಲಿ ಏನಾದರೂ ಮಿಸ್ಟೀರಿಯಸ್ ವಿಷಯ ಕಾಣುತ್ತಾ? ಮಲ್ಲಿಕ್ ಎಮಿಲಿಯಾ ಹೋಟೆಲ್ ಪಯಣ ಎಲ್ಲಿಗೆ ಸಾಗುತ್ತೆ? ಇದನ್ನೆಲ್ಲ ಕೇಳೋಣ ಬನ್ನಿ ಈ ಎಪಿಸೋಡಲ್ಲಿ. ಎಪಿಸೋಡ್ 64 ಅಮೇರಿಕಾ ಡಾಲರ್. ಎಮಿಲಿಯಾ ವೇಟರ್ ಕರೆದು ಮಲ್ಲಿಕ್ಗೆ ಊಟ ಆರ್ಡರ್ ಮಾಡಿದ್ಲು. ಅವನಿಗೆ ಏನು ಕೇಳೋಕ್ಕೂ ಆಗದೆ ಸುಮ್ಮನೆ ಆದ. ಎಮಿಲಿಯಾ ಮುದ್ದು ರಾಕ್ಷಸಿ ಥರ ಊಟ ಮಾಡಿ ತಿಂತಾಯಿದ್ಲು. ಯಪ್ಪ ಅಂತ ಅವನು ಅವನ ಹಾರ್ಟ್ ಮುಟ್ಕೊಂಡ. ವೇಟರ್ ಊಟ ತಂದುಕೊಟ್ಟ. ಅವನು ಊಟ ತಿನ್ನೋದಕ್ಕೆ ಶುರು ಮಾಡ್ದ. ಅವನು ಎಮಿಲಿಯಾ ಇಲ್ಲಿರೋ ಫೇಮಸ್ ಹೋಟೆಲ್ ಊಟ ಎಲ್ಲ ಟ್ರೈ ಮಾಡಿ, ಇದು ನಾರ್ಮಲ್ ಹೋಟೆಲ್ ಅಂತ ಹೇಳ್ದ. ಆಗ ಅವಳು ಅಂದರೆ ಅಂತ ಎಮಿಲಿಯಾ ಬಾಯಿಗೆ ಪಲಾವ್ ಹಾಕ್ಕೊಳ್ತಾ ಕೇಳಿದ್ಲು. ಆಗ ಅವನು ಅವಳು ತಿಂತಾ ಇರೋದು ನೋಡಿ ನಗ್ತಾ, ಅಂದರೆ ಮನೇಲಿ ಮಾಡೋ ನಾರ್ಮಲ್ ಫುಡ್ ಥರ ಹೋಟೆಲಲ್ಲಿ ಬೇರೆ ಬೇರೆ ಸ್ಟೈಲಲ್ಲಿ ಅಡುಗೆ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ದ. ಆಗ ಅವಳು ಹೌದಾ, ಹೋಗ್ನಾ, ಹಾಗಾದರೆ ಹೋಗೋಣ ಅಂತ, ಅಂದರೆ ಅವಳಿಗೆ ಅಷ್ಟಾಗಿ ಕನ್ನಡ ಬರಲ್ವಲ್ಲ ಅಂತ ಬಾಯಲ್ಲಿ ಪೂರಿ ತುಂಬ್ಕೊಳ್ತಾ ಹೇಳಿದ್ಲು. ಆಗ ಅವನು ಏಯ್ ತಿನ್ನು ಇಲ್ಲ ಮಾತಾಡು, 2 ಒಟ್ಟಿಗೆ ಮಾಡಬೇಡ ಅಂತ ಹೇಳ್ದ. ಆಗ ಅವಳು ಪೂರಿ ಪೂರ್ತಿ ತಿಂದು ಸರಿ ಮಲ್ಲಿಕ್ ಹೋಗೋಣ ಅಂತ ಹೇಳಿ ನೆಕ್ಸ್ಟ್ ಸೆಕೆಂಡ್ಗೆ ಬಾಯಲ್ಲಿ ಪುಲಾವ್ ತುಂಬ್ಕೊಂಡ್ಳು. ಆಗ ಮಲ್ಲಿಕ್ ಇವಳಿಗೀಗ ಏನು ಹೇಳಿದ್ರು ಕಿವಿಗೆ ಹೋಗೋದಿಲ್ಲ ಅನಿಸುತ್ತೆ ಅಂತ ಅವ್ನು ದೋಸೆ ತಿನ್ನೋದಕ್ಕೆ ಶುರು ಮಾಡ್ದ. ಇಬ್ಬರು ಒಟ್ಟಿಗೆ ಊಟ ತಿಂದು ಮುಗಿಸಿದ್ರು. ಬಿಲ್ ಕೌಂಟರ್ಗೆ ಬಂದು ಎಮಿಲಿಯಾ ಡಾಲರ್ನ ಪೇ ಮಾಡಿದ್ಲು. ಆಗ ಅಲ್ಲಿನ ಓನರ್ ಅಮೇರಿಕಾ ಡಾಲರ್ ನೋಡದೇ ಇರೋದಕ್ಕೆ, ಹೇಯ್ ನಿಂತ್ಕೊಳ್ಳಿ, ಯಾವುದೋ ಡೂಪ್ಲಿಕೇಟ್ ನೋಟ್ ಕೊಟ್ಟು ಯಾಮಾರಿಸ್ತಾ ಇದ್ದೀರಾ, ಅಲ್ಲದೆ ಬಿಲ್ 5,000 ಬೇರೆ ಮಾಡಿದ್ದೀರಾ, ಏನು ಆಟ ಆಡ್ತಾ ಇದ್ದೀರಾ, ನಮ್ಮ ಬಿಲ್ ನಮಗೆ ಕೊಡಿ ಅಂತ ಕೇಳ್ದ. ಆಗ ಎಮಿಲಿಯಾ ವಾಟ್
ಅಂತ. ಓ, ಇಲ್ಲಿ ಡಾಲರ್ ನಡೆಯಲ್ಲ ಅಂತ. ಸರ್, ಅದು ಅಮೇರಿಕಾ ಡಾಲರ್. ನಾನು 2 ಡೇಸ್ ಆಯಿತು ಇಲ್ಲಿಗೆ ಬಂದು, ಸೊ ಇಂಡಿಯನ್ ಮನಿ ಇಲ್ಲ ನನ್ನ ಹತ್ರ ಅಂತ ಹೇಳಿದ್ಲು. ಆಗ ಓನರ್, ಏಯ್ ಇದೆಲ್ಲ ನಮ್ಮ ಹತ್ರ ಬೇಡ ಕಣಮ್ಮ, ನಮ್ಮ ದುಡ್ಡು ಕೊಟ್ಟು ಹೋಗು, ನಿನ್ನ ಥರ ತುಂಬ ಜನ ನೋಡಿದ್ದೀನಿ ಅಂತ ಸ್ವಲ್ಪ ಜೋರಾಗಿ ಹೇಳ್ದ. ಆಗ ಎಮಿಲಿಯಾ, ಅಯ್ಯೋ ಇಲ್ಲ ಸರ್, ನಾನು ಮೋಸ ಮಾಡ್ತಾ ಇಲ್ಲ, ನಿಜ, ಇದು ಅಮೇರಿಕಾ ಡಾಲರ್ ಅಂತ ಹೇಳ್ತಿದ್ಲು. ಆಗ ಮಲ್ಲಿಕ್, ಸರ್ 1 ಮಿನಿಟ್ ಅಂತ ಅವನ ಪಾಕೆಟಿಂದ 5,000 ತೆಗೆದು ಕೊಟ್ಟ. ಅದು ಅಮೇರಿಕಾ ಡಾಲರೇ, ಬ್ಯಾಂಕಲ್ಲಿ ತೊಗೊಂಡು ಹೋಗಿ ಕೊಟ್ಟರೆ ಇಂಡಿಯಾ ನೋಟ್ ಕೊಡ್ತಾರೆ, ಇವರು ಮೋಸ ಮಾಡೋರಲ್ಲ ಅಂತ ಎಮಿಲಿಯಾ ಹೆಗಲ ಮೇಲೆ ಕೈ ಹಾಕಿ ತನ್ನ ಹತ್ರ ಹೇಳ್ಕೊಂಡು ಹೇಳ್ದ. ಹಾಗಂತ ಬೇರೆಯವರು ಮೋಸ ಮಾಡೋರು ಇರ್ತಾರೆ, ಹುಷಾರು ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೋದ. ಅವಳು, ಥ್ಯಾಂಕ್ ಯು ಮಲ್ಲಿಕ್, ನನಗೆ ನಿಜ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇರಲಿಲ್ಲ ಅಂತ ಹೇಳಿದ್ಲು. ಆಗ ಅವನು, ಇಟ್ಸ್ ಓಕೆ ಅಂತ ಹೇಳ್ದ. ಅವಳು, ನನಗೆ ಇಂಡಿಯನ್ ಮನಿ ಬೇಕು ಅಂತ ಹೇಳಿದ್ಲು. ಆಗ ಮಲ್ಲಿಕ್, ಓಕೆ, ನನ್ನ ಹತ್ರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ದ. ಆಗ ಅವಳು, ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕ್ ಅಂತ ಅವನನ್ನು ಹಗ್ ಮಾಡ್ಕೊಂಡ್ಳು. ಅವನ ಹಗ್ಗಲ್ಲೇ ಕಳೆದು ಹೋದ. ಎಮಿಲಿಯಾ, ಸರಿ ನಡಿ ಮಲ್ಲಿಕ ಅಂತ ಹೋಟೆಲ್ ಕಡೆ ಹೊರಟರು. ಇನ್ನು ಹಾಸ್ಪಿಟಲ್ನಲ್ಲಿ ಒಬ್ಬ ವಯಸ್ಸಿನ ಹೆಂಗಸು, ಸರ್ ಪ್ಲೀಸ್ ಸರ್, ಆಗೋದಿಲ್ಲ ಅನ್ಬೇಡಿ, ಹೇಗಾದರೂ ಮಾಡಿ ಅವ್ರನ್ನ ಉಳಿಸ್ಕೊಡಿ, ನಿಮ್ಮ ತಮ್ಮಯ್ಯ ಅಂತೀನಿ ಅಂತ ಡಾಕ್ಟರ್ ಹತ್ರ ಕೈ ಮುಗ್ದು ಕೇಳ್ಕೊಳ್ತಿದ್ಲು. ಆಗ ಆ ಡಾಕ್ಟರ್, ನಾವು ಸೇವ್ ಮಾಡ್ತೀವಿ, ಹಣ ಇದೆಯಾ ನಿಮ್ಮ ಬಳಿ, ಇದ್ದರೆ ಈಗಲೇ ಉಳಿಸ್ತೀವಿ ಅಂತ ಹೇಳಿದ್ರು. ಆಗ ದುಡ್ಡು ಇಲ್ಲಿ ಫ್ರೀ ಅಲ್ವೇನಪ್ಪ ಅಂತ ಅಳ್ತಾಳೆ ಕೇಳ್ತಿದ್ಲು. ಆಗ ಆ ಡಾಕ್ಟರ್, ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ ಕಣಮ್ಮ, ಪ್ರೈವೇಟ್ ಬೆಸ್ಟ್ PVR ಹಾಸ್ಪಿಟಲ್, ಹೋಗಿ ದುಡ್ಡು ತೊಗೊಬನ್ನಿ ಅಂತ ಹೇಳ್ದ. ಆ ಹೆಂಗಸು, ಹಂಗೆ ಅನ್ಬೇಡಿ ಅಂತ ಏನೋ ಯೋಚನೆ ಮಾಡಿ ಅವಳ ಮಾಂಗಲ್ಯ ಸರನ ತೆಗೆದುಕೊಡೋದಕ್ಕೆ ಹೋದ್ಲು. ಇದೆಲ್ಲನೂ ಕವಿತಾ ನಿಂತ್ಕೊಂಡು ನೋಡ್ತಿದ್ಲು. ಆಗ ಅವಳು, ನಿಲ್ಲಿ ಅಮ್ಮ ಅಂದ್ಲು. ಹೆಂಗಸಿನ ಗಂಡ ಹಾರ್ಟ್ ಅಟ್ಯಾಕ್ ಆಗಿ ಉಸಿರಾಡೋದಕ್ಕಾಗದೆ ಕಷ್ಟಪಡ್ತಿದ್ದ. ಅವಳು ಡಾಕ್ಟರ್ ಹತ್ರ ಹೋಗಿ, ನೋಡಿ ಇವ್ರ ಮೆಡಿಕಲ್ ಅಮೌಂಟ್ ನಾನು ನೋಡ್ಕೊಳ್ತೀನಿ, ಆದರೆ ಇವ್ರ ಜೀವಕ್ಕೆ ಅಪಾಯ ಆದರೆ ತಿಳ್ಕೊಳ್ಳಿ, ನಿಮಗೆ ಡಾಕ್ಟರ್ ಲೈಸೆನ್ಸ್ ಇರೋದಿಲ್ಲ ಅಂತ ಬಿಲ್ ಕೌಂಟರ್ ಹತ್ರ ಹೋಗಿ ಅಮೌಂಟ್ ಪೇ ಮಾಡಿದ್ಲು. ಅಷ್ಟರಲ್ಲಿ ಆ ವ್ಯಕ್ತಿನ ಸ್ಟ್ರಕ್ಚರ್ ಮೇಲೆ ಮಲಗಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ಆ ಹೆಂಗಸು ಕವಿತಾ ಮುಂದೆ ಕೈ ಮುಗಿದು, ನಿನಗೆ ದೇವರು ಒಳ್ಳೇದು ಮಾಡಲಿ ಕಣಮ್ಮ, ನನ್ನ ಮಾಂಗಲ್ಯ ಭಾಗ್ಯ ಉಳಿಸ್ದೆ ದೇವಿ ಕಣಮ್ಮ ನೀನು ಅಂತ ಹೇಳ್ಕೊಂಡ್ಳು. ಕವಿತಾ, ಪರವಾಗಿಲ್ಲ ಅಮ್ಮ, ಮನುಷ್ಯತ್ವದ ಕೆಲಸ ಅದು, ಈ ಜನಗಳಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ಲು. ಕವಿತಾ, ನಿಮ್ಮ ಹೆಸರು ಏನು ಅಂತ ಕೇಳಿದ್ಲು. ಆಗ ಅವಳು, ಮಂಗಳಮ್ಮ ಅಂತ ಹೇಳಿದ್ಲು. ಆಗ ಅದೇ ಟೈಮ್ಗೆ ಒಂದು 5-6 ವರ್ಷದ ಹುಡುಗಿ ಅಳ್ತಾ ಕೂತಿದ್ಲು. ಆಗ ಮಂಗಳಮ್ಮ, ಅಳಬೇಡ ಅಮ್ಮ, ಅಪ್ಪಾಜಿಗೆ ಏನೂ ಆಗೋದಿಲ್ಲ ಅಂತ ಹೇಳ್ತಿದ್ಲು. ಆ ಹುಡುಗಿನ ಕವಿತಾ ನೋಡಿ, ಎಷ್ಟು ಸುಂದರವಾಗಿದ್ದಾಳೆ ಅಂತ ಕವಿತಾ, ನಿಮ್ಮ ಮಗಳ ಅಮ್ಮ ಅಂತ ಕೇಳಿದ್ಲು. ಆಗ, ಹ್ಞೂ ಕಣಮ್ಮ, ಅವಳಿಗೆ ಅಪ್ಪ ಅಂದರೆ ಇಷ್ಟ, ಅದಕ್ಕೆ ಅಳ್ತಿದ್ದಾಳೆ ಅಂತ ಹೇಳಿದ್ಲು. ಕವಿತಾ, ಹೇ ಪುಟ್ಟಿ ಬಾಯಿಲಿ ಅಂತ ಅವಳನ್ನ ಎತ್ಕೊಂಡು ಮುದ್ದು ಮಾಡಿ, ಅಪ್ಪಗೆ ಏನೂ ಆಗೋದಿಲ್ಲ ಅಂತ ಅವಳ ಜೇಬ್ನಲ್ಲಿದ್ದ ಚಾಕ್ಲೇಟನ್ನು ತೆಗೆದುಕೊಟ್ಲು. ಆಗ ಆ ಹುಡುಗಿ ಸ್ವಲ್ಪ ಸಮಾಧಾನ ಆದ್ಲು. ಕವಿತಾ, ಹೇ ಪುಟ್ಟಿ ನಿನ್ನ ಹೆಸರೇನು ಅಂತ ಕೇಳಿದ್ಲು. ಆಗ ಅವಳು ಮುದ್ದಾಗಿ ಪರಿ ಅಂತ ಹೇಳಿದ್ಲು. ಓ, ಎಷ್ಟು ಕ್ಯೂಟ್ ನೇಮ್ ನಿಂದು ಅಂತ ಹೇಳಿದ್ಲು. ಏನು ಓದ್ತಾ ಇರೋದು ಅಂತ ಕೇಳಿದ್ಲು. ಮಂಗಳಮ್ಮ, ಇನ್ನೂ ಶಾಲೆಗೆ ಸೇರಿಸಿಲ್ಲ ಕಣಮ್ಮ, ಸೇರಿಸ್ಬೇಕು ಅಂತ ಹೇಳಿದ್ರು. ಆಗ ಕವಿತಾ, ಯಾಕೆ ಸೇರಿಸಿಲ್ಲ ಅಂತ ಕೇಳಿದ್ಲು. ಮಂಗಳಮ್ಮ, ಏನು ಹೇಳೋದಮ್ಮ, ಹಣ ಬೇಕಲ್ವಾ ಅಂತ ಹೇಳಿದ್ಲು. ಅದಕ್ಕೆ ಕವಿತಾ, ನಾನು ಹೆಲ್ಪ್ ಮಾಡ್ತೀನಿ, ಸೇರಿಸಿ ಅವಳನ್ನು ಶಾಲೆಗೆ ಅಂತ ಹೇಳಿದ್ಲು. ಕವಿತಾ ಪರಿ ಹತ್ರ ಹೋಗಿ, ನೀನು ಮುಂದೆ ಏನಾಗಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳಿದ್ಲು. ಆಗ ಪರಿ, ಅಕ್ಕ ನಾನು ನಿನ್ನ ಹಾಗೆ ದೊಡ್ಡವಳಾಗಬೇಕು ಅಂತ ಹೇಳಿದ್ಲು. ಅದಕ್ಕೆ ಕವಿತಾ, ಅಯ್ಯೋ ಮುದ್ದು ಪರಿ, ನನ್ನ ಹಾಗೆ ನೀನು ಹಾಗೆ ಆಗ್ತೀಯಾ, ಆದರೆ ನೀನು ಟೀಚರ್ ಆಗ್ತೀಯಾ, ಇಂಜಿನಿಯರ್ ಆಗ್ತೀಯಾ, ಲಾಯರ್ ಆಗ್ತೀಯಾ, ಇಲ್ಲ ಡಾಕ್ಟರ್ ಆಗ್ತೀಯಾ, ಏನಾಗಬೇಕು ನೀನು ಅಂತ ಅಂದ್ಕೊಂಡಿದ್ಯಾ ಅಂತ ಕೇಳಿದ್ಲು. ಪರಿಗೆ ಇನ್ನು ಚಿಕ್ಕ ವಯಸ್ಸು ಆಗಿದ್ದರಿಂದ ಅವಳು ಏನು ಹೇಳೋದು ಅಂತ ತಿಳಿತಿರ್ಲಿಲ್ಲ. ಪರಿ ಪಿಳಿ ಪಿಳಿ ಕಣ್ಣು ಬಿಟ್ಕೊಂಡು ಕವಿತಾನ ನೋಡ್ತಿದ್ಲು. ಪರಿ ಮುದ್ದಾಗಿ, ಅಕ್ಕ ನೀನೇನಾಗಿರೋದು ಅಂತ ಕೇಳಿದ್ಲು. ಕವಿತಾ ತನ್ನ ಕೈಯಲ್ಲಿದ್ದ ಸೆತಸ್ಕೋಪನ್ನು ಪರಿ ಕತ್ತಿಗೆ ಹಾಕಿ, ನಾನು ಡಾಕ್ಟರ್ ಅಂತ ಹೇಳಿದ್ಲು. ಪರಿ, ಹಾಗಾದರೆ ನಾನು ಮುಂದೆ ಡಾಕ್ಟರ್ ಆಗ್ತೀನಿ ಅಂತ ಮುದ್ದಾಗಿ ಹೇಳಿದ್ಲು. ಕವಿತಾ, ಅಯ್ಯೋ ಎಷ್ಟು ಮುದ್ದು ಅಲ್ವಾ ಇವಳು ಅಂತ ಅವಳಿಗೆ ಪಪ್ಪಿ ಕೊಟ್ಲು.
ಮಂಗಳಮ್ಮ ಡಾಕ್ಟರ್ ಓದಿಸೋ ಅಷ್ಟು ದುಡ್ಡಿಲ್ಲ ನಮ್ಮ ಹತ್ರ ಅಂತ ಹೇಳಿಕೊಂಡು ತನ್ನ ಸೆರಗಲ್ಲಿ ಕಣ್ಣೀರು ಒರೆಸ್ಕೊಂಡ್ಳು. ಕವಿತಾ ಮಂಗಳಮ್ಮನ ಪರಿಸ್ಥಿತಿ ನೋಡಿ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟಳು. ಅವಳು, ಅಮ್ಮ ನೀವು ಮೈಸೂರಿಗೆ ಹೋಗಿ, ಅಲ್ಲಿ ನಾನು ಎಲ್ಲ ತಿಳಿಸಿರ್ತೀನಿ, ನೀವು ಮೈಸೂರಲ್ಲೇ ಇದ್ಕೊಂಡು ಕೆಲಸ ಮಾಡಿ, ನಿಮ್ಮ ಯಜಮಾನ್ರು ಹುಷಾರಾದರೆ ಅವರನ್ನು ಕೆಲ್ಸಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳಿದ್ಲು. ಕವಿತಾ ಅವ್ರ ಫ್ಯಾಕ್ಟ್ರಿಯಲ್ಲಿ ಮಂಗಳಮ್ಮನಿಗೆ ಕೆಲಸ ಕೊಟ್ಟಿದ್ಲು. ಮಂಗಳಮ್ಮನಿಗೆ ಏನೂ ಅರ್ಥವಾಗದೆ, ಏನಮ್ಮ ಹೇಳ್ತಾ ಇದೆಯಾ, ಇಲ್ಲಿ ಕೆಲಸ ಬಿಟ್ಟು ಅಲ್ಲಿ ಬಂದರೆ ಈಗ ತುಂಬ್ತಾ ಇರೋ ಹೊಟ್ಟೆಗೆ ತಣ್ಣೀರು ಬಟ್ಟೆ ಕಟ್ಟಲೆನಮ್ಮ, ನನ್ನ ಮಗಳು ಹಸ್ಕೊಂಡು ಇರಬೇಕಾಗತ್ತೆ ಅಂತ ಹೇಳಿದ್ರು. ಆಗ ಕವಿತಾ, ಆಂಟಿ ನೀವು ತಪ್ಪಾಗಿ ಯೋಚನೆ ಮಾಡಬೇಡಿ, ಇದು ನಮ್ಮದೇ ಕಂಪ್ನಿ, ನೀವು ಅಲ್ಲಿಗೆ ಹೋಗಿ ಈ ಕಾರ್ಡ್ ತೋರಿಸಿದ್ರೆ ಅವರೇ ನನಗೆ ಫೋನ್ ಮಾಡ್ತಾರೆ, ನಾನೆಲ್ಲ ಅವ್ರಿಗೆ ತಿಳಿಸ್ತೀನಿ, ನಿಮ್ಮ ಯಜಮಾನ್ರಿಗೆ ಹುಷಾರಾದ ಮೇಲೇ ಹೋಗಿ, ಬಿಲ್ ಬಗ್ಗೆ ಟೆನ್ಷನ್ ತೊಗೋಬೇಡಿ, ನಾನು ಪೇ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಮಂಗಳಮ್ಮ, ನನ್ನ ಜೀವನಕ್ಕೆ ದೇವ್ರ ಹಂಗೆ ಬಂದೆ ಕಣಮ್ಮ, ನಿನ್ನ ಕೈ ಹಿಡಿಯೋನು ಭಾಳ ಪುಣ್ಯ ಮಾಡಿದ್ದಾನೆ ಅಂತ ಹೇಳಿದ್ರು. ಅದೇ ಸಮಯಕ್ಕೆ ಸರಿಯಾಗಿ ಅಮರ್ ಅಲ್ಲಿಗೆ ಬಂದಿದ್ದ. ಅವನು, ಮಂಗಳಮ್ಮ ನಿನ್ನ ಮದುವೆ ಆಗೋನು ಪುಣ್ಯ ಮಾಡಿದ್ದಾನೆ ಅಂತ ಹೇಳುವಾಗ ಬಂದಿದ್ದ. ಬೇರೆ ಕಾನ್ವರ್ಸೇಷನ್ ಕೇಳಿಸ್ಕೊಂಡಿರಲಿಲ್ಲ. ಅವನು ಮತ್ತೆ ಪುಣ್ಯ ಮಾಡಿದ್ದಾನೆ ಅಂತ ರಿಪೀಟ್ ಮಾಡ್ದ. ಅವನಿಗೆ ಕವಿತಾ ಮುಖ ನೋಡಿ ಎಲ್ಲ ರೀತಿಯ ಫೀಲಿಂಗ್ಸ್ ಬರ್ತಿತ್ತು. ಕವಿತಾ ಸರಿ ಅಂತ ಪರಿ ಜೊತೆ ಆಟ ಆಡೋಕ್ಕೆ ಶುರು ಮಾಡಿದ್ಲು. ಮಂಗಳಮ್ಮ ಅವ್ರ ಗಂಡನ ಕಡೆ ಗಮನ ಕೊಟ್ಲು. ಕವಿತಾ ಕಾಲೇಜ್ ಫ್ರೆಂಡ್ ವಿನಯ್ ಅರಸ್ ಅದೇ ಸಮಯಕ್ಕೆ ಹಾಸ್ಪಿಟಲ್ಗೆ ಬಂದಿದ್ದ. ಕವಿತಾನ ನೋಡಿ, ಕವಿತಾ ಹಾಯ್, ನೀನಿಲ್ಲಿ ಅಂತ ಕೇಳ್ದ. ವಿನಯ್ ಯಾರು? ವಿನಯ್ ಕವಿತಾ ಅಮರ್ ಲವ್ ಸ್ಟೋರಿಗೆ ಮುಳ್ಳಾಗ್ತಾನ? ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ಕೇಳಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮು ವ್ಲಾಗ್ಸ್. ಆದಷ್ಟು ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೀವು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.